ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಬೆಂಬಲಿಸುತ್ತಿರುವ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು. ಯಾಕಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ ಚೆನ್ನಾಗಿ ಆಗ್ತದೆ. ನಮ್ಮ ಪ್ರೀತಿಯ ಸ್ನೇಹಿತರ ಬೆಂಬಲವನ್ನು ಕೋರಿದರೆ ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇದೇ ರೀತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಈ ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣ ದೇವರಾಯ, ಈ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಸಾಧನೆಗಳು ಕಂಡುಬರ್ತಾ ನೋಡೋಣ ಬನ್ನಿ. ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯ ಎಂಬ ಪ್ರಸಿದ್ಧ ಅರಸನಾಗಿದ್ದ. ಇವನ ಆಡಳಿತದಲ್ಲಿ 1510ರಲ್ಲಿ ವಿವಾಹ ತೆರಿಗೆಯನ್ನೇ ರದ್ದುಗೊಳಿಸಿದ. ನೇರವಾಗಿ ಕ್ವಶನ್ ಸ್ನೇಹಿತರೆ, 1510ರಲ್ಲಿ ವಿವಾಹ ತೆರಿಗೆಯನ್ನು ರದ್ದುಗೊಳಿಸಿದ ವಿಜಯನಗರ ಸಾಮ್ರಾಜ್ಯದ ಅರಸನೇ ಅವನೇ ಶ್ರೀಕೃಷ್ಣ ದೇವರಾಯ. ಈತ ತುಂಗಭದ್ರಾ ನದಿಗೆ ಕೊಡಂಗಲ್ ಮತ್ತು ಬಸವ ಕಾಲುವೆಗಳನ್ನು ಸಹ ನಿರ್ಮಾಣ ಮಾಡಿರ್ತಾನೆ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ತುಂಗಭದ್ರಾ ನದಿಗೆ ಕೊಡಂಗುಲ ಮತ್ತು ಬಸವ ಕಾಲುವೆಯನ್ನು ನಿರ್ಮಾಣ ಮಾಡಿದ ವಿಜಯನಗರ ಸಾಮ್ರಾಜ್ಯದ ಅರಸಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. ತನ್ನ ರಾಜ್ಯದ ಆದಾಯ ಹೆಚ್ಚಿಸಲು ಕೆಲವು ಅರಣ್ಯ ಭೂಮಿಯನ್ನು ನಾಶಗೊಳಿಸಿ ಕೃಷಿ ಭೂಮಿಯಾಗಿ ಪರಿವರ್ತಿಸಿದ. ಅಂದರೆ ಅವನ ತನ್ನ ರಾಜ್ಯದಲ್ಲಿ ಆದಾಯದ ಒಂದು ಹೆಚ್ಚಾದಾಗ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಮಾಡಿದಪ್ಪ ಅಂದ್ರೆ ತನ್ನ ಅರಣ್ಯ ಭೂಮಿಯನ್ನು ನಾಶಗೊಳಿಸಿ ಕೃಷಿ ಭೂಮಿಯನ್ನಾಗಿ ಮಾಡಿದ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಧಾರ್ಮಿಕ ನೀತಿ ಯಾವ ರೀತಿ ಇತ್ತಪ್ಪ ಅಂದ್ರೆ ನೋಡೋಣ ಬನ್ನಿ. ರಾಯರು ತಿರುಪತಿಯ ವೆಂಕಟೇಶ್ವರನ ಭಕ್ತರಾಗಿದ್ದರು. ಅಂದರೆ ಶ್ರೀಕೃಷ್ಣ ದೇವರಾಯ ಯಾವ ದೇವರ ಭಕ್ತನಾಗಿದ್ದಾರಪ್ಪ ಅಂದರೆ ತಿರುಪತಿಯ ವೆಂಕಟೇಶ್ವರ ಭಕ್ತನಾಗಿದ್ದರು. ಈತ ವೈಷ್ಣವ ಮತದ ಅನುಯಾಯಿಯಾಗಿದ್ದರು. ಅಂದರೆ ಇವರು ಯಾವ ಮತದ ಶ್ರೀಕೃಷ್ಣ ದೇವರಾಯ ನೇರವಾಗಿ ಕೇಳ್ತಾರ, ಯಾವ ಮತದ ಅನುಯಾಯಿ ಅಂದರೆ ವೈಷ್ಣವ ಮತದ ಅನುಯಾಯಿಗಳಾಗಿದ್ದರು. ಭಕ್ತಿ ಚಳವಳಿಯ ಶ್ರೇಷ್ಠ ಸಂತರಾದ ವಲ್ಲಭಾಚಾರ್ಯ ಮತ್ತು ಚೈತನ್ಯ ಮಹಾಪ್ರಭು ಈತನ ಆಸ್ಥಾನಕ್ಕೆ ಭೇಟಿ ನೀಡಿದರು. ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ವಲ್ಲಭಾಚಾರ್ಯ ಮತ್ತು ಚೈತನ್ಯರು ವಿಜಯನಗರ ಸಾಮ್ರಾಜ್ಯದ ಯಾರ ಅರಸನ ಮನೆತನಕ್ಕೆ ಭೇಟಿ ನೀಡಿದರಪ್ಪ ಅಂದರೆ ಅದೇ ಶ್ರೀಕೃಷ್ಣ ದೇವರನ ಆಸ್ಥಾನಕ್ಕೆ ಭೇಟಿ ನೀಡಿದರು. ಈತ ಶೈವ ಪಂಥದ ಜೈನ ಧರ್ಮ ಹಾಗೂ ಇಸ್ಲಾಂ ಧರ್ಮಗಳಿಗೂ ಆದ್ಯತೆ ನೀಡಿದನು. ಯಾವುದೇ ಜಾತಿ ಧರ್ಮವನ್ನು ಸಹ ಅವನು ಲೆಕ್ಕಿಸದೆ ಅಂದರೆ ಜೈನ ಧರ್ಮ ಆಗಿರ್ಬೋದು ಅಥವಾ ಶೈವ ಪಂಥ ಆಗಿರ್ಬೋದು, ಇಸ್ಲಾಂ ಧರ್ಮಗಳು ಸಹ ಆದ್ಯತೆ ನೀಡುತ್ತಾನೆ. ಇವನ ಕಾಲದಲ್ಲಿ ಸಾಹಿತ್ಯ ಯಾವ ರೀತಿ ಇತ್ತಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವನು ಸ್ವಂತ ಸಾಹಿತ್ಯದ ರಾಯರು ಹಲವು ಕೃತಿಗಳನ್ನು ಸಹ ರಚನೆ ಮಾಡಿದ್ದಾರೆ. ನೋಡಿ, ಈ ಅಮುಕ್ತ ಮೌಲ್ಯ ಅಂದರೆ ಇದು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ ಒಂದು ಕೃತಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಅಮುಕ್ತ ಮೌಲ್ಯ ಇದು ತೆಲುಗು ಕೃತಿಯಾಗಿದೆ. ಅಂದರೆ ತೆಲುಗು ಭಾಷೆಯಲ್ಲಿ ರಚನೆ ಮಾಡಿದ ಶ್ರೀಕೃಷ್ಣ ದೇವರಾಯ. ವಿಷ್ಣು ಚಿಂತಿಯಮು ಎಂತಲೂ ಸಹ ಕರೀತಾರೆ. ನೋಡಿ, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ವಿಷ್ಣು ಚಿಂತಿಯಮು ಎಂತಲೂ ಸಹ ಕರೀತಾರೆ. ಇದು ಶ್ರೀರಂಗನ ರಂಗನಾಥ ಮದುವೆಯಾದ ಅಮುಕ್ತ ಮೌಲ್ಯ ಎಂಬ ಬಾಲಕಿ ತಂದೆ ವಿಶಾಲಚಿತ್ತಿ ಎಂಬ ಭಕ್ತನ ಕುರಿತಾದ ಭಕ್ತಿಗೀತೆಗೆ ಒಳಗೊಂಡಿದೆ. ನೇರವಾಗಿ ಕೇಳ್ತಾರ, ಅಮುಕ್ತ ಮೌಲ್ಯ ಏನನ್ನು ಒಳಗೊಂಡಿದೆ? ರಂಗನಾಥ ಮದುವೆಯಾದ ಅಮುಕ್ತ ಮೌಲ್ಯದ ಎಂಬ ಬಾಲಕಿಯ ತಂದೆ ವಿಶಾಲಚಿತ್ತಿ ಎಂಬ ಭಕ್ತನ ಕುರಿತಾಗಿ ಭಕ್ತಿಗೀತೆಯನ್ನು ಒಳಗೊಂಡಿದೆ. ಈ ಕಾವ್ಯದ 4ನೇ ಭಾಗದಲ್ಲಿ ರಾಜ್ಯನೀತಿ ಕುರಿತು ವಿವರಿಸಲಾಗಿದೆ. ನೋಡಿ, ನೇರವಾಗಿ ಕ್ವಶನ್ ಕೇಳ್ತಾರ, ಅಮುಕ್ತ ಮೌಲ್ಯದ 4ನೇ ಭಾಗದಲ್ಲಿ ಏನು ಕಂಡು ಬರ್ತಪ್ಪ ಅಂದರೆ ರಾಜ್ಯನೀತಿ ಕುರಿತು ವಿವರಿಸಲಾಗಿದೆ. ಈ ಕೃತಿಯಲ್ಲಿ ಅನೇಕ ಕನ್ನಡ ಶಬ್ದಗಳು ಸಹ ಬಳಸಲಾಗಿದೆ. ಅಮುಕ್ತ ಮೌಲ್ಯದಲ್ಲಿ ಯಾವ ಭಾಷೆಯ ಪದಗಳನ್ನು ಬಳಸಲಾಗಿದೆ ಅಂದರೆ ಕನ್ನಡ ಶಬ್ದಗಳು ಸಹ ಅಮುಕ್ತ ಮೌಲ್ಯದಲ್ಲಿ ಬಳಸಲಾಗಿದೆ. ಈತ ಜಾಂಬುವತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕವನ್ನು ಸಹ ರಚನೆ ಮಾಡ್ತಾರೆ. ಜಾಂಬುವತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕ ರಚನೆ ಮಾಡಿದ ಶ್ರೀಕೃಷ್ಣ ದೇವರಾಯ. ಅಲ್ಲದೆ ಸಂಸ್ಕೃತದಲ್ಲಿ ರಸಮಂಜರಿ, ಉಷಾ ಪರಿಣಯ, ಮೊದಲ ಸಂಚರಿತ ಎಂಬ ಕೃತಿ ಸಹ ರಚನೆ ಮಾಡುತ್ತಾನೆ ನೋಡಿ ಸ್ನೇಹಿತರೆ. ರಸಮಂಜರಿ, ಉಷಾ ಪರಿಣಮಯ, ಮೊದಲ ಸಂಚರಿತ ಎಂಬ ಕೃತಿಗಳು ಸಹ ಸಂಸ್ಕೃತದಲ್ಲಿ ರಚನೆ ಮಾಡುತ್ತಾನೆ. ಪ್ರಸ್ತುತ ದೊರೆತಿಲ್ಲ. ಅಂದರೆ ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳು ಸಹ ಇದ್ದರು. ಇದು ಹಲವಾರು ಬಾರಿ ಕೇಳಿದರೆ ಸ್ನೇಹಿತರೆ. ಅಷ್ಟದಿಗ್ಗಜರು ಯಾರ ಕಾಲದಂದರೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿದ್ದರು. ನೋಡಿ, ಅಲ್ಲಾಸ ಪೆದ್ದಣ್ಣ, ಮಾದಯ್ಯಗಾರಿ ಮಲ್ಲಣ್ಣ, ಪಿಂಗಳಿ ಸೋರಣ್ಣ, ತೆನ್ನಲಿ ರಾಮಕೃಷ್ಣ, ದುರ್ಜಿಟ್ಟಿ, ನಂದಿ ತಿಮ್ಮಣ್ಣ, ರಾಮರಾಜಭೂಷಣ, ಅಯಾಲು ರಾಜ್ಯ ರಾಮಭದ್ರ ಇವರು ಪ್ರಮುಖವಾಗಿ ಅಷ್ಟದಿಗ್ಗಜರೆಂಬ ಕವಿಗಳಿದ್ದರು ಅಂತ ಹೇಳಬಹುದು. ಅಲ್ಲಾಸಿ ಪೆದ್ದಣ್ಣ, ಮನುಚರಿತಂ, ಮಾದಯ್ಯಗಾರಿ ಮಲ್ಲಣ್ಣ, ರಾಜಶೇಖರ ಚರಿತಂ, ಪಿಂಗಳಿ ಸೂರಣ್ಣ, ಕಾಲಪೂರ್ಣ ವಿಜಯಂ, ತೆನ್ನಲಿ ರಾಮಕೃಷ್ಣ, ಪಾಂಡುರಂಗ ಮಹಾತ್ಮೆ, ದುರುಜಿಟ್ಟಿ, ಕೃಷ್ಣರಾಜ ವಿಜಯ,
ಮತ್ತು ಕಾಳಹಸ್ತಿ ಶತಕವನ್ನು ಬರೆದಿದ್ದಾರೆ. ಅದೇ ರೀತಿ ನಂದಿ ತಿಮ್ಮಣ್ಣ ಪಾರಿಜಾತ ಹರಣಂ, ರಾಮರಾಜ ಭೂಷಣ, ವಶಚರಿತಂ, ಅಯಾಲು ರಾಜ್ಯ ರಾಮಚಂದ್ರ ರಾಧ ಮಾಧವ ಅಂತ ಬರೆದಿರ್ತಾರೆ ಸ್ನೇಹಿತರೆ. ಅಲ್ಲಾಸ ಪೆದ್ದಣ್ಣನು ರಾಯರು ಆನೆಯ ಮೇಲೆ ಕುಳಿಸಿ ಗೌರವಿಸಿದರು. ನೋಡಿ, ಯಾವ ಕವಿಯನ್ನು ಆನೆ ಮೇಲೆ ಕುಳಿತು ಗೌರವಿಸಿದರಪ್ಪ ಅಂದರೆ ಅಲ್ಲಾಸಿ ಪೆದ್ದಣ್ಣನನ್ನು. ಅಲ್ಲಾಸಿ ಪೆದ್ದಣ್ಣನಿಗೆ ಕವಿಗಂಡ ಪೆಂಡಾರ ಎಂಬ ಪ್ರತಿಷ್ಠಿತ ಗಡಗವನ್ನು ನೀಡಿದಂದರೆ ಗೌರವ ನೀಡುತ್ತಾರೆ. ನೋಡಿ, ಕವಿಗಂಡ ಅಂತ ಕರೀತಾರೆ. ಕವಿಗಂಡ ಮತ್ತು ಪೆಂಡಾರ ಎಂಬ ಪ್ರತಿಷ್ಠಿತ ಕಡಗವನ್ನು ನೀಡಿದರು. ಅಲ್ಲಾಸಿ ಪೆದ್ದಣ್ಣನು ಆಂಧ್ರ ಕವಿತಾ ಪಿತಾಮಹ ಎಂದು ಸಹ ಕರೀತಾರೆ. ಕವೀಂದ್ರ ಎಂಬ ಬಿರುದನ್ನು ಸಹ ಹೊಂದಿದ್ದ. ತೆನ್ನಲಿ ರಾಮಕೃಷ್ಣ ಹಾಸ್ಯ ಕವಿತಾ ಪಿತಾಮಹ ಎಂಬ ಬಿರುದನ್ನು ಸಹ ಹೊಂದಿದ್ದು ತೆಲುಗು, ಕನ್ನಡದ ತಮಿಳು, ಮರಾಠಿ ಭಾಷೆಯಲ್ಲಿ ಬಲ್ಲವನಾಗಿದ್ದರು. ಈಗಿನ ಕಾಲದ ಇತರ ಕವಿಗಳ ಸ್ನೇಹಿತರೆ, ಕನ್ನಡದ ಖ್ಯಾತಿ ತಿಮ್ಮಣ್ಣ ಕವಿ ಮಹಾಭಾರತ ಕೊನೆಯ 8 ಪರ್ವಗಳು ಕನ್ನಡದಲ್ಲಿ ಕರ್ನಾಟಕ ರಾಯಭಾರಕಥ ಎಂಬ ಮಂಜರಿ ಎಂಬ ಸಹ ರಚಿಸಿದರು. ಗುಬ್ಬಿ ಮಲ್ಲಣ್ಣಾಚಾರ್ಯ ಭಾವಾತ್ಮಕ ವೀರಸಮೃತ ನಂಜುಂಡ ಕವಿ ಕುಮಾರರಾಮನ ಕಥೆಯನ್ನು ಸಹ ಬರೆದಿದ್ದರು. ಲಿಂಗಮಂತ್ರಿ, ಕಬ್ಬಿಗರ ಕನ್ನಡಿ, ಕನಕದಾಸ ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧನ ಚರಿತ್ರೆ, ರಾಮಧನ ಮಹಿಮೆ ಮುಂತಾದ ಕೃತಿಗಳನ್ನು ಸಹ ಕನಕದಾಸರು ಬರೆದಿದ್ದಾರೆ. ಪುರಂದರದಾಸರ ಕೀರ್ತನೆಗಳು ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನಕದಾಸ ಮತ್ತು ಪುರಂದರದಾಸರು ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇವರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ.